ನಮಸ್ಕಾರ ಫ್ರೆಂಡ್ಸ್, ಇವತ್ತಿನ ಕ್ಲಾಸ್ ಬಂದ್ಬಿಟ್ಟು ಏನಪ್ಪ ಅಂದರೆ ಬೇಸಿಕ್ ಕಂಪ್ಯೂಟರ್ ರೈಟ್. ಸೊ ಬೇಸಿಕ್ ಕಂಪ್ಯೂಟ್ರಲ್ಲಿ ಕಾಮನ್ ಆಗಿ ನಾವು ಏನೇನು ಕಲಿತೀವಿ ಅಂತಕ್ಕಂಥದ್ದು. ಸೊ ಏನಿದೆಪ್ಪ ಅಂದರೆ ಫಸ್ಟ್ ಒಂದು ಬಂದ್ಬಿಟ್ಟು ಇಲ್ಲಿ ಏನಿದೆ ಬೇಸಿಕ್ ಕಂಪ್ಯೂಟ್ರಲ್ಲಿ. ಸೊ 1 ಮಂತಲ್ಲಿ ತಮಗೆ ಏನೇನು ಕಲಿಸ್ತಾರಪ್ಪ ಅಂದರೆ ಕಂಪ್ಯೂಟರ್ ಸೆಂಟ್ರಲ್ಲಿ ಕಾಮನ್ ಆಗಿ ಫಸ್ಟ್ ಒಂದು ಬಂದುಬಿಟ್ಟು ಟೈಪಿಂಗ್ ಮಾಸ್ಟರ್ ಇರ್ಬೋದು, ಪೇಂಟ್ ಇರ್ಬೋದು, ಟೈಪಿಂಗ್ ಮಾಸ್ಟರ್ ಇರ್ಬೋದು, ನೋಟ್ ಪ್ಯಾಡ್ ಇರ್ಬೋದು ಆ್ಯಂಡ್ ವರ್ಡ್ ಪ್ಯಾಡ್ ರೈಟ್. ಸೊ ಟೋಟಲಿ ಇದು 1 ಮಂತ್ ಡ್ಯೂರೇಷನ್ ಬರುತ್ತೆ. MS ಪೇಂಟ್, ಟೈಪಿಂಗ್ ಮಾಸ್ಟರ್, ನೋಟ್ ಪ್ಯಾಡ್ ಆ್ಯಂಡ್ ವರ್ಡ್ ಪ್ಯಾಡ್. ಒಂದೇದೇನಿದೆಪ್ಪ ಅಂದರೆ MS ಪೇಂಟ್ ರೈಟಾ. ಸೊ MS ಪೇಂಟ್ ಯಾಕೆ ಕಲಿಬೇಕು ನಾವು, ಫಸ್ಟಿಗೆ ನಾವು MS ಪೇಂಟನ್ನು ಯಾಕೆ ಕಲಿಬೇಕು ಅಂತಕ್ಕಂಥದ್ದು ಸರಿ ನೋಡಿ. ಸೊ ಕಂಪ್ಯೂಟರ್ನ ನಾವು ಏನು ಮಾಡ್ತೀವಪ್ಪ ಅಂದರೆ ಸ್ಟಾರ್ಟ್ ಮಾಡ್ತೀವಿ. ಕಾಮನ್ ಆಗಿ ಪೆರಿಫೆರಲ್ ಏನು ಬರ್ತಾವಪ್ಪ ಅಂದರೆ ಮಾನಿಟರ್ ಇರ್ಬೋದು, CPU ಇರ್ಬೋದು, ಕೀಬೋರ್ಡ್ ಇರ್ಬೋದು, ಮೌಸ್ ಇರ್ಬೋದು ರೈಟ್. ಸೊ ಈ 4 ಪೆರಿಫೆರಲಲ್ಲಿ ನಾವು ಮಾನಿಟರ್ ಮತ್ತು CPU ಆನ್ ಮಾಡಿದ ತಕ್ಷಣ ತನ್ನ ಕೆಲಸ ತಾನೇ ಮಾಡ್ತಾವೆ, ಹೌದಾ. ಮತ್ತು ಅದಕ್ಕೆ ಆಪ್ರೇಟ್ ಮಾಡೋ ನೆಸಸರಿ ಇರೋಂಗಿಲ್ಲ. ಸೊ ಅದ್ರ ಬದಲು ಕೀಬೋರ್ಡ್ ಮತ್ತು ಮೌಸನ್ನು ನಾವು ಕಂಟಿನ್ಯೂಸ್ ಆಗಿ ಆಪ್ರೇಟ್ ಮಾಡಬೇಕಾಗುತ್ತೆ. ಸೊ ಅದರಲ್ಲಿ ಏನಿದೆಪ್ಪ ಅಂದರೆ MS ಪೇಂಟಲ್ಲಿ ನಾವು ಮೌಸನ್ನು ಯಾವ ರೀತಿ ಆಪ್ರೇಟ್ ಮಾಡಬೇಕು ಅಂತಕ್ಕಂಥದ್ದನ್ನು ಕಲಿಸ್ಕೊಡುತ್ತೆ ಇದು MS ಪೇಂಟ್ ರೈಟಾ, ಓಕೆನಾ. ಸೊ ಅದಾದಮೇಲೆ ಏನಿದೆಪ್ಪ ಅಂದರೆ ಟೈಪಿಂಗ್ ಮಾಸ್ಟರ್ ಏನು ಮಾಡುತ್ತಪ್ಪ ಅಂದರೆ ನಮಗೆ ನಾನು ಕೀಬೋರ್ಡನ್ನು ಯಾವ ರೀತಿ ಆಪ್ರೇಟ್ ಮಾಡಬೇಕು ಅಂತಕ್ಕಂಥದ್ದನ್ನು ಕಲಿಸ್ಕೊಡುತ್ತೆ. ಲೈಕ್ ಅದರೊಳಗೆ ಲೆಸನ್ಸ್ ಬರ್ತಾವೆ, ಆ ಲೆಸನ್ಸ್ಗಳನ್ನು ನೀವೇನು ಮಾಡಬೇಕಪ್ಪ ಅಂದರೆ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಲೈಕ್ ಏನಿರ್ಬೋದಪ್ಪ ಅಂದರೆ ಅದರದ್ದು ಸೊ ಆಲ್ಫಾನ್ಯೂಮೆರಿಕ್ ಕೀಸ್ ಇರ್ಬೋದು, ನ್ಯೂಮೆರಿಕ್ ಕೀಸ್ ಇರ್ಬೋದು, ಅಥವಾ ಗೇಮ್ಸ್ ಇರ್ಬೋದು ಎಕ್ಸೆಟ್ರಾ ರೈಟಾ. ಓಕೆ, ನೆಕ್ಸ್ಟ್ ಒಂದು ಬಂದುಬಿಟ್ಟು ನೋಟ್ ಪ್ಯಾಡ್. ಈ ನೋಟ್ ಪ್ಯಾಡ್ ಎದಕ್ಕೆ ಯೂಸ್ ಮಾಡ್ತಾರಪ್ಪ ಅಂದರೆ ಆ್ಯಕ್ಚುಲಿ ಇದು ನೋಟ್ ಪ್ಯಾಡ್ ಯೂಸ್ ಆಗ್ತಕ್ಕಂಥದ್ದು HTML ಪ್ರೋಗ್ರಾಮಿಂಗ್ ಸಲುವಾಗಿ ಈ ನೋಟ್ ಪ್ಯಾಡ್ ಏನಾಗುತ್ತಪ್ಪ ಅಂದರೆ ಯೂಸ್ ಆಗುತ್ತೆ. ಓಕೆ, ಸೊ ಬಟ್ ಪ್ರೆಸೆಂಟ್ ನಿಮಗೆ ಎದಕ್ಕೆ ಯೂಸ್ ಆಗುತ್ತಪ್ಪ ಅಂದರೆ ಒಂದು ಕೀಬೋರ್ಡನ್ನ ಯಾವ ರೀತಿ ಆಪ್ರೇಟ್ ಮಾಡಿದ್ದೀರಾ ಅಂತಕ್ಕಂಥದ್ದನ್ನು ಈ ಟೈಪಿಂಗ್ ಮಾಸ್ಟರ್ ಲೆಸನ್ನಲ್ಲೇ ಕಲ್ತಿರ್ತಿರ್ತಾರೆ, ಹೌದಾ. ಸೊ ಅದನ್ನೇ ಏನಪ್ಪ ಅಂದರೆ ಒಂದು ಟೆಕ್ಸ್ಟ್ ಬುಕ್ಸ್ ತೊಗೊಂಡ್ಬಿಟ್ಟು ಏನಪ್ಪ ಅಂದರೆ ಟೈಪ್ ಮಾಡ್ತಕ್ಕಂಥದ್ದು. ಅದಾದಮೇಲೆ ಏನಿದೆಪ್ಪ ಅಂದರೆ ವರ್ಡ್ ಪ್ಯಾಡ್ ಇದೆ. ವರ್ಡ್ ಪ್ಯಾಡಲ್ಲಿ ಸ್ವಲ್ಪ ಚೇಂಜಸ್, ಪ್ಯಾರಾಗ್ರಾಫ್ ಸ್ಟೈಲ್ಸ್ ಬರುತ್ತೆ ಅಥವಾ ಮತ್ತೆ ಬೇರೆ ಬರ್ತಕ್ಕಂಥದ್ದು. ಇದು ಏನು ಮಾಡ್ತೀವಪ್ಪ ಅಂದರೆ ನಾವು 1 ಮಂತ್ ಡ್ಯೂರೇಷನಲ್ಲಿ ಕಲಿತೀವಿ. ಆದಮೇಲೆ ಏನು ಬರುತ್ತಪ್ಪ ಅಂದರೆ 2 ಮಂತ್ಸ್ ನಮಗೆ MS ಆಫೀಸ್ ಬರುತ್ತೆ, ಮೈಕ್ರೋಸಾಫ್ಟ್ ಆಫೀಸ್. ಅದು ಏನು ಬರುತ್ತೆ, ಅದರಲ್ಲಿ ಏನೇನು ಇರುತ್ತೆ ಅಂತಕ್ಕಂಥದ್ದನ್ನು ನಾವು ಏನು ಮಾಡ್ತೀವಪ್ಪ ಅಂದರೆ ನೆಕ್ಸ್ಟ್ ಕ್ಲಾಸಲ್ಲಿ ರೈಟಾ. ಸೊ ಟೋಟಲ್ ಡ್ಯೂರೇಷನ್ ಬಂದುಬಿಟ್ಟು ಇದ್ರದ್ದು 3 ಮಂತ್ಸ್ ಇರುತ್ತೆ. ಸೊ ಅದರಲ್ಲಿ ಏನಪ್ಪ ಅಂದರೆ ಇದರ ನೆಕ್ಸ್ಟ್ ಕಂಟಿನ್ಯೂ ವಿಡಿಯೋ ಆಗಿ MS ಪೇಂಟ್ 7 ಡೇಸ್ ಏನು ಕಲಿಸಿದ್ದೀನ, ಕೆಲವೊಬ್ರು ಅಂತಾರೆ 7 ಡೇಸಲ್ಲಿ ಸೊ ನಾವು ಏನಿದೆಯಪ್ಪ ಪೇಂಟಲ್ಲಿ ಅಷ್ಟು ಕಲಿಬೇಕು. ಇಟ್ ಈಸ್ ಅ ಫಸ್ಟ್ ಸ್ಟೆಪ್ ರೈಟ್. ಸೊ ನಾವು ಕಂಪ್ಯೂಟರ್ ಕಲಿಬೇಕಾಗಿರ್ತಕ್ಕಂಥದ್ದು ಪೇಂಟ್ ಏನಪ್ಪ ಅಂದರೆ ಫಸ್ಟ್ ಸ್ಟೆಪ್ ಇದೆ. ಅದಕ್ಕೋಸ್ಕರ ಸೊ ನಮ್ಮದು ಪೂರ್ತಿ ವಿಡಿಯೋನ ಸ್ಕಿಪ್ ಮಾಡಲಾರ್ದೆ ನೋಡಿ, ಸೊ ನೋಡ್ಕೊಳ್ಳಿ. ಅದರಲ್ಲಿ ಪ್ರತಿಯೊಂದು ಈಚ್ ಆ್ಯಂಡ್ ಎವ್ರಿ ಡೈಲಾಗ್ ಬಾಕ್ಸ್ ಇರ್ಬೋದು ಅಥವಾ ಎಲ್ಲ ಟ್ಯಾಬ್ಗಳು ಇರ್ಬೋದು, ಪ್ರತಿಯೊಂದು ಪಾರ್ಟನ್ನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಪೇಂಟಲ್ಲಿ ರೈಟಾ. ಸೊ ಯಾವ ರೀತಿ ನಾವು ಪೇಂಟನ್ನು ಆಪ್ರೇಟ್ ಮಾಡಬೇಕು ಅಂತಕ್ಕಂಥದ್ದನ್ನು. ಸೊ ನೆಕ್ಸ್ಟ್ ವಿಡಿಯೋ ಕಂಟಿನ್ಯೂ ಏನಾಗಿದೆಪ್ಪ ಅಂದರೆ ಪೇಂಟ್ ಬಗ್ಗೆ ಆಗಿದೆ, ಅದನ್ನು ನೋಡಿ. ಸೊ ಬೇಸಿಕ್ ಕಂಪ್ಯೂಟರ್ ಅಂದರೆ MS ಆಫೀಸ್ ಇಷ್ಟು ಹೇಳಿದೆ. ಅದು MS ಆಫೀಸ್ ಏನಪ್ಪ ಅಂದರೆ ತಮಗೆ ನೆಕ್ಸ್ಟ್ ವಿಡಿಯೋಲ್ಲಿ ಅಂದರೆ ಅದು ಕಂಟಿನ್ಯೂ ಮತ್ತೆ ವರ್ಡ್ ಇರ್ಬೋದು, ಎಕ್ಸೆಲ್ ಇರ್ಬೋದು, ಪವರ್ ಪಾಯಿಂಟ್ ಇರ್ಬೋದು, ಅದರ ಬಗ್ಗೆ ಏನಪ್ಪ ಅಂದರೆ ಎಕ್ಸೆಸ್ ಇರ್ಬೋದು. ನೆಕ್ಸ್ಟ್ ಕಂಟಿನ್ಯೂ ಏನು ಮಾಡಿರ್ತಾನಪ್ಪ ಅಂದರೆ ಹೇಳಿರ್ತೇನೆ. ಇದರ ನೆಕ್ಸ್ಟ್ ಕಂಟಿನ್ಯೂಯೇಷನ್ ಏನಿದೆಯಪ್ಪ ಅಂದರೆ ನಮ್ಗೆ MS ಪೇಂಟ್ ಟ್ಯೂಟೋರಿಯಲ್ ಇದೆ, ಅದನ್ನು ಕಂಟಿನ್ಯೂ ಮಾಡಿ ರೈಟಾ. ಇವತ್ತಿನ ವಿಡಿಯೋ ಬಂದುಬಿಟ್ಟು ಇಷ್ಟು.